ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವಿಶ್ವ ಏಡ್ಸ್ ದಿನ. ಇಂಥ ಸಂದರ್ಭದಲ್ಲಿ ಏಡ್ಸ್ ರೋಗದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವುದು ಮತ್ತು ಈ ಸಮಾಜದಿಂದ ಏಡ್ಸನ್ನು ಮೂಲೋತ್ಪಾಟನೆ ಮಾಡುವಂಥ ವಿಶೇಷವಾಗಿರ್ತಕ್ಕಂಥ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಕೂಡ ಎಲ್ಲೆಡೆ ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕಾಗಿ ನಮ್ಮೊಡನಿದ್ದಾರೆ ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರತಿಕಾಂತ್ ವಿ ಸ್ವಾಮಿಯವರು. ಸ್ವಾಮಿಯವರು, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಏಡ್ಸ್ ಅನ್ನೋದೇ ಒಂದು ರೀತಿಯಲ್ಲಿ ಬಹಳ ವರ್ಷಗಳ ಹಿಂದೆ ಭಯವನ್ನು ಹುಟ್ಟಿಸುವಂಥ ಒಂದು ಕಾಯಿಲೆ ಆಗಿತ್ತು. ನಮ್ಮ ಸಮಾಜದಲ್ಲಿ ಏಡ್ಸ್ ಅಂದಾಗ ಒಂದು ಭಯಭೀತವಾಗಿರ್ತಕ್ಕಂಥ ವಾತಾವರಣ ಇತ್ತು. ಆದರೆ ಕಾಲಕ್ರಮೇಣವಾಗಿ ಜಾಗೃತಿಯನ್ನು ಮೂಡಿಸಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸಾ ವಿಧಾನಗಳನ್ನು ಬಳಸಿ ಒಂದಷ್ಟು ರೋಗಿಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ರೋಗ ತಗ್ಗಿದೆ. ಆದರೂ ಕೂಡ ಇದು ಮೂಲೋತ್ಪಾಟನೆ ಆಗಿಲ್ಲ. ಆ ಕಾರಣಕ್ಕಾಗಿ ಭಾರತವನ್ನು ಏಡ್ಸ್ ಮುಕ್ತ ಭಾರತವನ್ನಾಗಿ ಕಟ್ಟಲಿಕ್ಕೆ ನಾವು ಇನ್ನೂ ಕೂಡ ಜಾಗೃತಿಯ ಸಂದೇಶವನ್ನು ಮೊಳಗಿಸ್ತಲೇ ಇರಬೇಕಾಗ್ತದೆ. ಸರ್, ಹೇಳಿ, ಈ ಏಡ್ಸ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು, ಇದರ ಏಡ್ಸ್ ಅಂದರೆ ಏನು, ಇದು ಹೇಗೆ ಹರಡುತ್ತದೆ ಅಂತ. ಮೊಟ್ಟ ಮೊದಲಿಗೆ ಏಡ್ಸ್ ಅಂದರೆ ಏನು? ಇದು ಏಡ್ಸ್ ಬೇನೆ 1981 ಅಮೇರಿಕಾದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಯಲ್ಲಿ ಮತ್ತು ನ್ಯೂಯಾರ್ಕ್ ಸಿಟಿಯಲ್ಲಿ ಒಂದಿಷ್ಟು ಜನರಿಗೆ ಒಂದೇ ರೋಗಿಯಲ್ಲಿ ಬಹಳಷ್ಟು ಕಾಯಿಲೆಗಳು ಕಂಡು ಬಂದಿದ್ದು. ಒಂದು ನ್ಯೂಮೋಸಿಸ್ಟಸ್ ನಿಮೋನಿಯಾ ಇರ್ಬೋದು, ಆಮೇಲೆ ಕೆಪೋಸಿ ಸಾರ್ಕೋಮಾ ಇರ್ಬೋದು. ಹೀಗೆ ಒಂದೇ ರೋಗಿಯಲ್ಲಿ ಅಪೋಸಿಟಿಕ್ ಇನ್ಫೆಕ್ಷನ್ಸ್, ಅವಕಾಶವಾದಿ ರೋಗಗಳು ಅಂತೀವಲ್ಲ, ಹಾಗೆ ಭಾಳಷ್ಟು ಜನರಲ್ಲಿ ಇದು ಕಂಡು ಬರ್ತಾ ಇತ್ತು. ಅದನ್ನು ಅಧ್ಯಯನ ಮಾಡಿ ಇದು ಅಕ್ವೈರ್ಡ್ ಇಮ್ಯೂನ್ ಡೆಫಿಷಿಯನ್ಸಿ ಸಿಂಡ್ರೋಮ್ ಇರ್ಬೋದು. ಸಿಂಡ್ರೋಮ್ ಅಂತಂದರೆ ಒಂದೇ ಮನುಷ್ಯನಿಗೆ 2-3 ಕಾಯಿಲೆಗಳು ಇದ್ದಾಗ ಅದಕ್ಕೆ ಸಿಂಡ್ರೋಮ್ ಅಂತೀವಿ. ಹಾಗೆ ಅಕ್ವೈರ್ಡ್ ಇಮ್ಯೂನ್ ಡೆಫಿಷಿಯನ್ಸಿ ಸಿಂಡ್ರೋಮ್ಸ್ಗಳು ಭಾಳಷ್ಟು ಒಂದೇ ಜನರಲ್ಲಿ ಕಾಣ್ತಾ ಇತ್ತು ಅಂತ ಅವರು ಸಸ್ಪೆಕ್ಟ್ ಮಾಡಿ ಅಕ್ವೈರ್ಡ್ ಇಮ್ಯೂನ್ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೆಸರು ಕೊಟ್ಟರು, ಏಡ್ಸ್ ಅಂತ. ಆಮೇಲೆ ಕಾಲಕ್ರಮೇಣ ಅದು ಏನಾಯ್ತು ಅಂತಂದರೆ 1994 ತನಕ ಈ ನಿಮೋಸಿಸ್ಟಿಕ್ ಕೆರ್ನೆ ನಿಮೋನಿಯಾಗಳು 1,27,000 ಅಮೇರಿಕಾದಲ್ಲೇ ಕಂಡು ಬಂದು ಆ ಸಮಯದಲ್ಲಿ. ಆವಾಗ ಇದು ಯಾವುದೋ ಒಂದು ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ಲಿಂದ ಸ್ಪ್ರೆಡ್ ಆಗ್ತಾ ಇದೆ ಅಂತ ಕಂಡುಹಿಡಿದು ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ, HIV ಅಂತ. ಈಗ ನಾವು HIV ಅಂತ ಅಂತೀವಿ. ಸೊ ಅದೇ ಲಕ್ಷಣ ಇರುವಂಥದ್ದು 1976 ಕೂಡ ಇಂಥ ಲಕ್ಷಣ ಇದ್ದಿದ್ದು ಒಂದು ರೋಗಿಗಳಲ್ಲಿ ಕಂಡು ಬಂದಿತ್ತು. ಅಂದರೆ ಇದು 1976 ಪ್ರಿವಿಲೆಂಟ್ ಆಗಿದೆ ಅಂತ, ಇದು ರೋಗ ಪತ್ತೆ ಆಗಿದೆ ಅಂತ ಅರ್ಥ ಮಾಡ್ಬೋದು. ಅಂದರೆ ಈ ರೀತಿಯಾಗಿ ಹಿನ್ನೆಲೆ ಇರುವಂಥದ್ದು, ಈ ಥರ ಹಿನ್ನೆಲೆ ಇರೋದು. ಇದು ಹೇಗೆ ರೋಗ ಲಕ್ಷಣಗಳು ಹೇಗಿರ್ತದೆ ಅಂತಂದರೆ, ಸೋಂಕಿತ ರೋಗಿಗೆ ನಾವು ಕಾಂಟ್ಯಾಕ್ಟ್ದಲ್ಲಿ ಬಂದಾಗ ನಮಗೆ ಆ ವೈರಸ್ ನಮ್ಮ ಬಾಡಿಯಲ್ಲಿ ಹೋದಾಗ ಸ್ವಲ್ಪ ವೀಕ್ಸ್ ಆದಮೇಲೆ, ಸ್ವಲ್ಪ ವಾರಗಳಾದಮೇಲೆ ಅವನಿಗೆ ಚಳಿ ಮತ್ತು ಜ್ವರ ಬಂದುಬಿಡ್ತದೆ. ಮೊದಲ ಹಂತದಲ್ಲಿ ಸ್ವಲ್ಪ ಮೈಲ್ಡ್ ಜ್ವರ ಬಂದುಬಿಡ್ತದೆ, ಸೋರ್ ಥ್ರೋಟ್ ಆಗ್ತದೆ, ಸ್ವಲ್ಪ ಫ್ಯಾಟಿಗ್ ಆಗ್ತಾನೆ ಮನುಷ್ಯ. ಫ್ಯಾಟಿಗ್ ಆದಮೇಲೆ ಅದು ಹಾಗೆ ವಿತೌಟ್ ಟ್ರೀಟ್ಮೆಂಟ್ನು ಕಡಿಮೆ ಆಗಿಬಿಡ್ತದೆ. ಆವಾಗ ಏನು ಅಷ್ಟೊಂದು ಲಕ್ಷಣ ಇಲ್ಲ. ಸ್ಲೋಲಿ ಇಟ್ ವಿಲ್ ಪ್ರೋಗ್ರೆಸ್ ಟು ದ ಏಡ್ಸ್ ಅಂತ. ಆವಾಗ ಡಿಫ್ರೆಂಟ್ ಕಾಯಿಲೆಗಳೆಲ್ಲ, ಅವಕಾಶವಾದಿ ಇನ್ಫೆಕ್ಷನ್ಸ್ಗಳೆಲ್ಲ ಅದರಲ್ಲಿ ಬಂದುಬಿಡ್ತದೆ. ಸೊ ಆವಾಗ ನಾವು ಅಕ್ವೈರ್ಡ್ ಏಡ್ಸ್ ಅಂತ ನಾವು ಕರಿತೀವಿ. ಅಂದರೆ ಇದು ಈ ರೀತಿಯಾಗಿ ಹರಡುವ ಒಂದು ಲಕ್ಷಣ ಅಂತ ಅಲ್ವಾ? ಕೆಲವೊಮ್ಮೆ ನಾವು ಹೇಳ್ತೇವೆ ಹರಡಲಿಕ್ಕೆ ರಕ್ತದ ಮೂಲಕ ಹರಡ್ತದೆ ಅಥವಾ ಮುತ್ತು ಕೊಡುವುದರ ಮೂಲಕ ಬರ್ತದೆ, ಅಂದರೆ ಜೊಲ್ಲು ನಮ್ಮ ರಸ ಇನ್ನೊಬ್ಬರಿಗೆ ಇದಾದಾಗ, ಮತ್ತು ಲೈಂಗಿಕ ಕ್ರಿಯೆ ಸಂದರ್ಭದಲ್ಲಿ ಹರಡುತ್ತದೆ ಅಂತ. ಹೌದಾ? ಇದು ಮುತ್ತು ಕೊಡುತ್ತದೆ ಹರಡೋದಿಲ್ಲ, ಇದು ತಪ್ಪು ಕಲ್ಪನೆ ಅದು. ಇದು ಹರಡುವ ರೀತಿಗಳು ಯಾಕಂದರೆ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡೋದ್ರಿಂದ, ಲೈಂಗಿಕ ಯಾವುದೇ ಸೇಫ್ ಸೆಕ್ಸ್ ಮಾಡೋದಿಲ್ಲ ಅಂತ, ಸೇಫ್ ಸೆಕ್ಸ್ ಅಸುರಕ್ಷಿತ ಲೈಂಗಿಕತೆಯಿಂದ ಮುಂದುವರಿಸ್ತದೆ. ಆಮೇಲೆ IV ಡ್ರಗ್ ಯೂಸ್ ಮಾಡ್ತಾರಲ್ಲ, ಅವ್ರಲಿಂದ ಸ್ಪ್ರೆಡ್ ಆಗ್ತದೆ. ಆಮೇಲೆ ಜಾಸ್ತಿ ಜನ ಇವರು ಮೆನ್ ಟು ಮೆನ್ ಸೆಕ್ಸ್ ಆಗ್ತದಲ್ಲ, ಮೆನ್ ಟು ಮೆನ್ ಸೆಕ್ಸ್ದಲ್ಲಿ ಕೂಡ ಇದು ಜಾಸ್ತಿ ಕಂಡು ಬರ್ತದೆ. ಆಮೇಲೆ ಸಮ್ಟೈಮ್ಸ್ ವೆರಿ ಲೋ ಇನ್ಸಿಡೆನ್ಸ್ ಇದೆ. ನೀಡಲ್ ಸ್ಟಿಕ್ ಇಂಜುರಿ ಹಾಸ್ಪಿಟಲಲ್ಲಿ ಕೂಡ ರೋಗಿಗಳಿಗೆ ಇಂಜೆಕ್ಷನ್ ಬೈ ಮಿಸ್ಟೇಕ್ ಏನಾಗ್ತದೆ, ನೀಡಲ್ ಸ್ಟಿಕ್ ಇಂಜುರಿ ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳಿಗೂ ತಾಕಿಬಿಡ್ತದೆ ಅಂತ. ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಸಿರಿಂಜಿಗಳು ಒಬ್ಬ ರೋಗಿಗೆ ಬಳಸಿದನ್ನು ಮತ್ತೊಮ್ಮೆ ಬಳಸಲಿಕ್ಕೆ ಅದನ್ನು ಒಂದು ಬಾರಿಗೆ ಮಾತ್ರ ಬಳಸಲ್ಲ. ಬಟ್ ಸಮ್ಟೈಮ್ಸ್ ಆಕ್ಸಿಡೆಂಟಲ್ಲಿ ಏನಾಗ್ತದೆ, ನಮಗೆ ಟಚ್ ಆಗಿಬಿಡ್ತದೆ. ಅಂಥ ಸಮಯದಲ್ಲೂ ಕೂಡ ಚಾನ್ಸಸ್ ಇರ್ತದೆ. ಬಟ್ ಮೇನ್ಲಿ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ಲಿಂದ ಜಾಸ್ತಿ ಸ್ಪ್ರೆಡ್ ಆಗೋದು, ಲೈಂಗಿಕ ಕ್ರಿಯೆಯಿಂದ ಜಾಸ್ತಿ ಸ್ಪ್ರೆಡ್ ಆಗೋದು. ಆದ ಕಾರಣ ಇದು ಈ ರೀತಿಯ ಲಕ್ಷಣಗಳು ಮತ್ತು ಈ ರೀತಿಯ ಹರಡುವ ವಿಧಾನಗಳಿಂದ ಎಚ್ಚರಿಕೆ ವಹಿಸಬೇಕು ಅಂತ. ಕೆಲವೊಮ್ಮೆ ಈ ಬ್ಲೇಡ್ಗಳನ್ನು ಒಬ್ಬರು ಬಳಸಿದ ಬ್ಲೇಡನ್ನು ಬಳಸುವುದರಿಂದ ಬರ್ತದೆ ಅಂತಾರೆ. ಅವ್ರಿಗೆ ಸಪೋಸ್ ಸೋಂಕಿತ ರೋಗಿಗೆ ಅವ್ರ ಬ್ಲಡ್ ಟಚ್ ಆಯಿತು, ಅದೇ ಸೋಂಕಿತ ರೋಗಿ ರಕ್ತಕ್ಕೆ ಟಚ್ ಆಗಿ ನಮ್ಮ ರಕ್ತಕ್ಕೆ ಟಚ್ ಆಗಿದಾಗ
ಆಗ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಒಬ್ಬರು ಬಳಸಿದ ಬ್ಲೇಡ್ಗಳನ್ನು ಮತ್ತೊಬ್ಬರಿಗೆ ಯೂಸ್ ಕ್ಷೌರಕ್ಕೆ ಬಳಸಿದ ಬ್ಲೇಡನ್ನು ಬಳಸಬಾರದು, ಮತ್ತೊಬ್ಬರಿಗೆ ಯೂಸ್ ಮಾಡಬಾರ್ದು. ಅದು ಕೂಡ ಬಹಳ ಎಚ್ಚರಿಕೆ ವಹಿಸಬೇಕು ಅಂತ. ಸರಿ, ಈ ರೀತಿಯ ರೋಗ ಲಕ್ಷಣ ಮತ್ತು ಇದು ಹರಡೋ ವಿಧಾನ ಬಗ್ಗೆ ಹೇಳಿದ್ರಿ. ಆದ ಕಾರಣ ಈ ರೋಗವನ್ನು ತಡಿಬೇಕು ಅಂತ ಹೇಳ್ಕೊಂಡು ವಿಶ್ವಸಂಸ್ಥೆ ಒಂದು ದಿನವನ್ನೇ ಘೋಷಣೆ ಮಾಡಿತ್ತು, December 1 ವಿಶ್ವ ಏಡ್ಸ್ ದಿನ ಅಂತ. ಇವತ್ತಿನ ದಿನವನ್ನು ಆ ರೀತಿಯಾಗಿ ಜಗತ್ತಿನಾದ್ಯಂತ ಆಚರಿಸ್ತಾರೆ. ಈ ಒಂದು ಆಚರಿಸುವ ಮೂಲ ಉದ್ದೇಶ ಏನು, ಮತ್ತು ಪ್ರತಿ ವರ್ಷನೂ ಒಂದು ಧ್ಯೇಯವಾಕ್ಯ ಇರ್ತದೆ. ಈ ಬಾರಿಯ ಧ್ಯೇಯವಾಕ್ಯ ಏನು? ಇದು ವರ್ಲ್ಡ್ಸ್ ಏಡ್ಸ್ ಡೇ ಅಂತ ನಾವು ಜಗತ್ತಿನಾದ್ಯಂತ ವಿಶ್ವಾದ್ಯಂತ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಉದ್ದೇಶ ಏನಪ್ಪ ಅಂದ್ರೆ ಎಲ್ಲರಿಗೆ ನಾವು ಜಾಗೃತಿ ಮೂಡಿಸೋದು, ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸೋದು. ಇದು 1988 ಸ್ಟಾರ್ಟ್ ಆಗಿದ್ದು, 1988 ಪ್ರಾರಂಭ ಆಯಿತು ಡಿಸೆಂಬರ್ 1ರಿಂದ. ಈ ವರ್ಷದ ಧ್ಯೇಯವಾಕ್ಯ ಅಂತಂದ್ರೆ ಈಕ್ವಲೈಸ್ ಅಂತ, ಅಂದ್ರೆ ಸಮಾನತೆ. ನಾವು ಏಡ್ಸ್ ರೋಗಿಗಳನ್ನು ಅಸಮಾನತೆ ಅಂತ ನೋಡಬಾರ್ದು, ಎಲ್ಲರಿಗೂ ಸಮಾನವಾಗಿ ನೋಡಬೇಕಂತೆ. ಅಂದರೆ ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಅವರು ನಮಗೆ ಹ್ಯೂಮನ್ ಬೀಯಿಂಗ್ಸ್, ಯಾವುದೋ ಕಾರಣಕ್ಕಾಗಿ ರೋಗ ಹತ್ತಿಕೊಂಡಿದೆ, ಆದರೆ ಅವರನ್ನು ಸಮಾಜದಿಂದ ದೂರ ಅದೊಂದು ತಪ್ಪು ಕಲ್ಪನೆ ಇದೆ ಜನರಲ್ಲಿ. ಅವ್ರು ಟಚ್ ಮಾಡಿದ್ರೆ ಆಗ್ಬೋದು, ಅಥವಾ ಅವರಿಗೆ ಹ್ಯಾಂಡ್ ಶೇಕ್ ಮಾಡಿದ್ರೆ ನಮಗಾಗ್ಬೋದು, ಅಥವಾ ಕಿಸ್ ಕೊಟ್ಟಿದ್ರೆ ಆಗ್ಬೋದು, ಇಂಥವೆಲ್ಲ ಅವರು ಬಳಸಿದ ಪಾತ್ರೆಯಲ್ಲಿ ಊಟ ಮಾಡಿದ್ರೆ ಆಗ್ಬೋದು ಅಂತ ಅದು ತಪ್ಪು ಕಲ್ಪನೆ. ದೂರ ಇಟ್ಟಿದ್ರು ಒಂದು ಕಾಲಕ್ಕೆ. ಅದಕ್ಕೆ ಸಮಾನತೆ ಕಾಪಾಡ್ಕೊಂಡು ಹೋಗ್ಬೇಕಂತ ಈ ವರ್ಷದ ಧ್ಯೇಯವಾಕ್ಯ ಈಕ್ವಲೈಸ್ ಅಂತಿದೆ, ಸಮಾನತೆ ಅಂತೆ. ಅಂದ್ರೆ ಯಾವುದೇ ರೀತಿ ಭೇದ ಭಾವ ಮಾಡಬಾರ್ದು, ಅವರಿಗೆ ಸೂಕ್ತ ಚಿಕಿತ್ಸೆ ಕೊಟ್ಟು ಅವರನ್ನ ರೋಗದಿಂದ ಮುಕ್ತಗೊಳಿಸುವುದು ಅಂತ ಅಲ್ವಾ. ಈ ಒಂದು ಏಡ್ಸ್ ನಮ್ಮ ಸಮಾಜಕ್ಕೆ ಪ್ರಗತಿಗೆ ದೊಡ್ಡ ಮಾರಕವಾಗಿರ್ತಕ್ಕಂಥದ್ದು. ಹಿಂದೆ ಇದಕ್ಕೆ ಬಹಳಷ್ಟು ನಾವು ನೊಂದಿದ್ದೇವೆ, ಮತ್ತೆ ಬಹಳಷ್ಟು ಖರ್ಚು ವೆಚ್ಚಗಳನ್ನು ಮಾಡಿ ಅದನ್ನು ರೋಗವನ್ನು ನಿರ್ಮೂಲನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಈಗ ಈ ಒಂದು ಏಡ್ಸ್ ರೋಗದ ಅಂಕಿಅಂಶಗಳು ಏನು ಹೇಳ್ತವೆ ಡಾಕ್ಟ್ರೆ? ಅಂಕಿಅಂಶಗಳು ನಾವು ಮೊದಲಿಂದ ಅಂಕಿಅಂಶಗಳನ್ನು ಕಂಪೇರ್ ಮಾಡಿದಾಗ ಇವಾಗ ಬಹಳಷ್ಟು ಕಡಿಮೆ ಆಗಿದೆ. ನಮ್ಮದು ಯುನೈಟೆಡ್ ನೇಷನ್ಸ್ ಜಾಯಿಂಟ್ ಪ್ರೋಗ್ರಾಮ್ ಆನ್ HIV and AIDS ಅದು ಕೂಡ ಘೋಷಣೆ ಮಾಡಿದೆ. ಅಂದರೆ ಸಂಸ್ಥೆಗಳು ಒಟ್ಟಿಗೆ ಸೇರಿಕೊಂಡು ಬಹಳಷ್ಟು ಪಾರ್ಟ್ನರ್ ಸಂಸ್ಥೆಗಳು ತಗೊಂಡು WHO ಇರ್ಬೋದು, ವರ್ಲ್ಡ್ ಬ್ಯಾಂಕ್ ಇರ್ಬೋದು, ಯುನಿಸೆಫ್ ಇರ್ಬೋದು, ಯುನೆಸ್ಕೋ ಇರ್ಬೋದು, UNDP, ILO, ಹೀಗೆ 11 ಅವ್ರ ಪಾರ್ಟ್ನರ್ ಸಂಸ್ಥೆಗಳನ್ನು ಕಲೆಗೂಡಿಸಿ ಇದನ್ನು ಬೈ 2030ಗೆ ಇದು ಎಲಿಮಿನೇಟ್ ಮಾಡಬೇಕು ಅಂತ ಒಂದು, ಅಂದರೆ 2030ಕ್ಕೆ ಏಡ್ಸ್ ಮುಕ್ತ ಭಾರತ, ಮುಕ್ತ ಭಾರತ ಮಾಡೋಣ ಅಂತ. ಜಗತ್ತಿನಾದ್ಯಂತ ನಾವು ಮುಕ್ತ ಮಾಡೋದು, ಏಡ್ಸ್ ಅನ್ನು ಮುಕ್ತ ಮಾಡೋದಂತೆ. ಸೊ ಇದೊಂದು ಧ್ಯೇಯವಾಕ್ಯ ಅವ್ರದ್ದು UN AIDS ಘೋಷಣೆ ಆಗಿದೆ. ಈಕ್ವಲೈಸ್, ಸಮಾನತೆ ಅಂತ ಹೇಳ್ಕೊಂಡು ಈ ವರ್ಷದ ಧ್ಯೇಯವಾಕ್ಯ ಕೂಡ. ಈ ವರ್ಷದ ಧ್ಯೇಯವಾಕ್ಯದ ಜೊತೆಗೆ ನಾವು 2030ಗೆ ನಾವು ಎಂಡ್ ಮಾಡಬೇಕಂತೆ ಏಡ್ಸ್. ಈಗ ಅಂಕಿಅಂಶಗಳು ನಾವು ತಗೊಂಡಿದ್ರೆ 2021ರಲ್ಲಿ 1.5 ಮಿಲಿಯನ್ಸ್ ನ್ಯೂ HIV ಕೇಸಸ್ಗಳಿದ್ದು, ಹೊಸದಾಗಿ ಬಂದಂಥ ನ್ಯೂ HIV ಕೇಸಸ್ಗಳು. 2021ರಲ್ಲಿ 38.4 ಮಿಲಿಯನ್ಸ್ ನಮ್ಮಲ್ಲಿ ವಿಶ್ವದಲ್ಲೇ ಏಡ್ಸ್ ರೋಗಿಗಳಿದ್ದಾರೆ. ಆನ್ ಎಂಡ್ ಕೇಸಸ್ 38 ಮಿಲಿಯನ್ಸ್, 10 ಲಕ್ಷ. ಅದರಲ್ಲಿ 6.5 ಲ್ಯಾಕ್ಸ್ ಡೆತ್ ಆಗಿದೆ 2021ರಲ್ಲಿ, ಸಾವಿನ ಸಂಖ್ಯೆ. ಹೌದು. ಇಂಡಿಯಾದಲ್ಲಿ ಫಿಗರ್ಸ್ ತಗೊಂಡಿದ್ರೆ ನಾವು 2021ರಲ್ಲಿ 63,000 ನ್ಯೂ ಕೇಸಸ್ಗಳು ಬಂದಿದೆ. ಹೊಸದಾಗಿ ಐಡೆಂಟಿಫೈ ಆಗಿದ್ದು ರೋಗ ಪತ್ತೆ ಹಚ್ಚಿದ ಸಂಖ್ಯೆ 63,000. 2021ರಲ್ಲಿ 24 ಲಕ್ಷ ನಮ್ಮಲ್ಲಿ ರೋಗಿಗಳಿದ್ದು, ಒಟ್ಟು 24 ಲಕ್ಷ. ಈ 24 ಲಕ್ಷ ರೋಗಿಗಳಲ್ಲಿ 70,000 ರೋಗಿಗಳು ಸಣ್ಣ ಮಕ್ಕಳಲ್ಲಿ. ಸಣ್ಣ ಮಕ್ಕಳಿಗೂ, ಸಣ್ಣ ಮಕ್ಕಳಲ್ಲಿ 70,000 ರೋಗಿಗಳಿಗೆ. ಇದು 0 to 14 years 70,000 ಮಕ್ಕಳಲ್ಲಿ ನಾವು ಈ ರೋಗ ಇತ್ತು. ಅದರಲ್ಲಿ 42,000 ಡೆತ್ ಆಗಿದೆ. 24 ಲಕ್ಷ ರೋಗಿಗಳಲ್ಲಿ ನಾವು 2021 ಫಿಗರ್ಸ್ ತೊಗೊಂಡಿದ್ದಾಗ 42 ಡೆತ್ಸ್ ಆಗಿದೆ. 42,000 ಡೆತ್ ಆಗಿದೆ. ಕರ್ನಾಟಕದ ಅಂಕಿಅಂಶ ಏನು ಹೇಳ್ತದೆ ಡಾಕ್ಟ್ರೆ? ನಮ್ಮ ಕರ್ನಾಟಕದಲ್ಲಿ ನಾವು ಒಂದು ಜನರಲ್ ಪಾಪ್ಯುಲೇಷನ್ ಒಂದು ಫಿಗರ್ ಇದೆ. ಆಮೇಲೆ ನಾವು ANC ಕೇಸಸ್ನೆಲ್ಲ ಟೆಸ್ಟ್ ಮಾಡ್ತಾ ಇರ್ತೀವಿ. ANC ಕೇಸ್ಗಳ ಟೆಸ್ಟ್ ನಾವು ಒಂದು ಕರ್ನಾಟಕದ ನಾವು 2005 ಫಿಗರ್ ಅಂದರೆ 2018-19 ಫಿಗರ್ ಕಂಪೇರ್ ಮಾಡಿದಾಗ ಕರ್ನಾಟಕ 1.49% ಇತ್ತು ANC ಕೇಸಸ್ಗಳಲ್ಲಿ, ಯಾವಾಗ 2005ದಲ್ಲಿ. ಆಮೇಲೆ ಇಂಡಿಯಾದ ಎವರೇಜ್ ತೊಗೊಂಡಿದ್ರೆ 0.9% ಇತ್ತು. ಅಂದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಈ ರೋಗ 0.9% ಇತ್ತು 2005ದಲ್ಲಿ. ಸೊ ಈವಾಗ ತೊಗೊಂಡಿದ್ರೆ 18-19ದಲ್ಲಿ ಕರ್ನಾಟಕದ 0.22 ಇದೆ, ನ್ಯಾಷನಲ್ ಎವರೇಜ್ 0.24 ಇದೆ. ಸೊ ನ್ಯಾಷನಲ್ ಎವರೇಜ್ಗಿಂತ ಬಹಳಷ್ಟು ಕಡಿಮೆ ಆಗಿದೆ, 0.2% ಇದೆ ಅಷ್ಟೇ. ಅಂದರೆ ಗಣನೀಯ ಪ್ರಮಾಣದಲ್ಲಿ ತಗ್ತಾ ಇದೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ನಾವು ಡಿಸ್ಟ್ರಿಕ್ಟ್ ವೈಸ್ ನಾವು ತೊಗೊಂಡಿದ್ರೆ ಬಾಗಲಕೋಟದಲ್ಲಿ ಪಾಸಿಟಿವಿಟಿ ರೇಟ್ 1% ಇದೆ. ಉಳಿದಲ್ಲಿ ಎಷ್ಟು ಇರ್ತದೆ? 10,644 ಇದೆ ಕರ್ನಾಟಕದಲ್ಲಿ. ಏಪ್ರಿಲ್ 21ರಿಂದ ಮಾರ್ಚ್ 22ವರೆಗೆ ಕರ್ನಾಟಕದಲ್ಲಿ.
10,644 ಕೇಸಸ್ಗಳು ನಮ್ಮ ಇನ್ನೂ ಕರ್ನಾಟಕದಲ್ಲಿ ಕೂಡ ಇದೆ ಅಂತ. ಇದರಲ್ಲಿ ಅತ್ಯಧಿಕ ಯಾವ ಜಿಲ್ಲೆಯಲ್ಲಿ ಇದೆ ಹಾಗೇನಾದರೂ? ಪಾಸಿಟಿವ್ ರೇಟ್ ತೊಗೊಂಡಿದ್ರೆ ಅತ್ಯಧಿಕ ಹೆಚ್ಚಿಗಿರೋದು ಒಂದು ಬಾಗಲಕೋಟೆ, ಆಮೇಲೆ ನೆಕ್ಸ್ಟ್ ಬೆಂಗಳೂರು ಅರ್ಬನ್ ಬರುತ್ತೆ 0.6% ಇದೆ. ಆಮೇಲೆ ANC ಕೇಸ್ಗಳಲ್ಲಿ ಅತ್ಯಧಿಕ ಕೇಸ್ಗಳು ಕೂಡ ಬಾಗಲಕೋಟದಲ್ಲೇ ಇದೆ, 0.07% ಇದೆ. ಓಹೋ, ಅಂದರೆ ಇನ್ನೂ ಕೂಡ ನಮ್ಮ ರಾಜ್ಯದಲ್ಲಿ 10,000ಕ್ಕೂ ಹೆಚ್ಚು ಏಡ್ಸ್ ರೋಗಿಗಳಿದ್ದಾರೆ. 10,000ಕ್ಕಿಂತ ಹೆಚ್ಚು ಏಡ್ಸ್ ರೋಗಿಗಳು. ಬಾಗಲಕೋಟೆ ಮೊದಲ ಸ್ಥಾನದಲ್ಲಿ ಅಲ್ವಾ? ಈಗ ಡಾಕ್ಟ್ರೆ, ಈ ರೀತಿಯ ಅಂಕಿ ಸಂಖ್ಯೆಗಳನ್ನು ಹೇಳಿದಾಗಲೂ ಕೂಡ ಒಂದು ರೀತಿಯ ಭಯನೇ. ಇನ್ನೂ ಕೂಡ ನಮ್ಮ ಸಮಾಜದಿಂದ ಈ ಒಂದು ರೋಗ ನಿರ್ಮೂಲನೆ ಆಗಿಲ್ಲ, ಇನ್ನೂ ಕೂಡ ಇದೆ. ಆದರೆ ಎಚ್ಚರಿಕೆ ತಪ್ಪಿದರೆ ಹರಡುವ ಸಾಧ್ಯತೆಯೂ ಕೂಡ ಇದೆ ಅಂತ. ಈಗ ಈ ಸರ್ಕಾರ 2030ಕ್ಕೆ ಸಂಪೂರ್ಣವಾಗಿ ಏಡ್ಸನ್ನು ನಿರ್ಮೂಲನೆ ಮಾಡಬೇಕು ನಮ್ಮ ಸಮಾಜದಿಂದ ಅಂತ ಒಂದು ರೀತಿಯ ಕಾರ್ಯಕ್ರಮಗಳನ್ನು, ಪ್ರಯತ್ನಗಳನ್ನು ಮಾಡ್ತಾ ಇದೆ. ಈ ಏಡ್ಸ್ ತಡೆಗಾಗಿ ಯಾವ ರೀತಿಯ ಕಾರ್ಯಕ್ರಮಗಳಿವೆ ಮತ್ತು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಯೋಜನೆಗಳು ಏನಾದರೂ ಇದೆನಾ, ಹೇಗೆ? ಈಗ ನಮ್ಮದು ಮೇನ್ ಯೋಜನೆ ಅಂತಂದರೆ PTCT ಅಂತ. ಹಾಗೆ ಅಂದರೆ ಪ್ರಿವೆನ್ಷನ್ ಆಫ್ ಪೇರೆಂಟ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಅಂತ. ಯಾಕಂದರೆ ನಾವು 24 ಲಕ್ಷ ಕೇಸ್ಗಳು ನಾವು 2021ರಲ್ಲಿ ತಗೊಂಡಾಗ ಅದರಲ್ಲಿ 70,000 ಮಕ್ಕಳಿಗೆ ಈ ರೋಗ ಇತ್ತು. ಸೊ ನಾವು ಅದನ್ನು ತಡೆಗಟ್ಟಿದ್ರೆ PPT ಇದು ನಮ್ಮ ಕೈಯಲ್ಲಿದೆ. ನಾವು ಇದನ್ನು ತಡೆಗಟ್ಟಿದ್ರೆ ನಾವು ಬಹಳಷ್ಟು ಗಣನೀಯವಾಗಿ ಕಡಿಮೆ ಮಾಡ್ಬೋದು. ಸೊ ಅದ್ರ ಸಲುವಾಗಿ ನಾವು ನಮ್ಮಲ್ಲಿ ICTC ಸೆಂಟರ್ಸ್ಗಳಂತ ಮಾಡ್ಕೊಂಡಿದ್ದೀವಿ. ನಮ್ಮ ರಾಜ್ಯದಲ್ಲಿ 3,374 ICTC ಸೆಂಟರ್ಗಳನ್ನು ಮಾಡ್ಕೊಂಡಿದ್ದೀವಿ, ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಆ್ಯಂಡ್ ಟೆಸ್ಟಿಂಗ್ ಸೆಂಟರ್ಸ್. ಹಾಗೆ ಅದ್ರ ಜೊತೆಗೆ ಸ್ಟ್ಯಾಂಡ್ ಅಲೋನ್ ICTC ಕೇಂದ್ರಗಳು ಕೂಡ ಇದೆ, ಅದು 472 ಸೆಂಟರ್ಸ್ಗಳಿದೆ. ಫೆಸಿಲಿಟಿ ಇಂಟಿಗ್ರೇಟೆಡ್ ICTC ಕೇಂದ್ರಗಳು ಕೂಡ ಇದೆ, ಅದು 2,494 ಇದೆ. ಆಮೇಲೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ದಲ್ಲಿ 408 ಸೆಂಟರ್ಗಳು ಕಾರ್ಯನಿರ್ವಹಿಸ್ತವೆ. ಸೊ ಇದರಲ್ಲಿ ನಾವು ಮೇನ್ ಅಂತಂದರೆ ಅಲ್ಲಿ ಆಪ್ತ ಸಮಾಲೋಚನೆ ಮಾಡ್ತೀವಿ. ಫಸ್ಟ್ ಯಾವುದೇ ರೋಗಿ ಬಂದಾಗ ಆಪ್ತ ಸಮಾಲೋಚನೆ ಮಾಡ್ತೀವಿ. ಆಪ್ತ ಸಮಾಲೋಚನೆ ಮಾಡಿಕೊಂಡು ಆಮೇಲೆ ಟೆಸ್ಟಿಗೆ ಕೌನ್ಸಿಲಿಂಗ್ ಮಾಡೋದರ ಮೂಲಕ ಕೌನ್ಸಿಲಿಂಗ್, ಆ ಕೌನ್ಸಿಲಿಂಗ್ ಆಪ್ತ ಸಮಾಲೋಚನೆ ಬಿಫೋರ್ ಮಾಡ್ತೀವಿ ಮತ್ತು ಆಫ್ಟರ್ ದ ಟೆಸ್ಟ್ ಮಾಡ್ತೀವಿ ಮತ್ತು ಬಿಫೋರ್ ದ ಟೆಸ್ಟ್ ಮಾಡ್ತೀವಿ. ಅಲ್ಲಿ ನಮ್ಮದು ಒಬ್ಬರು ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ತಾರೆ, ಆಪ್ತ ಸಮಾಲೋಚಕರು ಇರ್ತಾರೆ ಮತ್ತು ವೈದ್ಯರು ಕೂಡ ಇರ್ತಾರೆ. ಸೊ ಇದರ ಜೊತೆ ಇಲ್ಲಿ PPTC ಸೆಂಟರ್ಸ್ ಅಂತೂ ಕೂಡ ನಾವು ಮಾಡಿದ್ದೀವಿ. ಆ ಸೆಂಟರ್ಸ್ದಲ್ಲಿ ನಾವು ಸ್ವಯಂ ಪ್ರೇರಿತ ಉಚಿತ ಆಪ್ತ ಸಮಾಲೋಚನೆ ಮತ್ತು ರಕ್ತ ಪರೀಕ್ಷೆ ಮಾಡ್ತೀವಿ, ಸ್ವಯಂ ಪ್ರೇರಿತವಾಗಿ. ಆಮೇಲೆ ಸ್ವಯಂ ಪ್ರೇರಿತ ಉಚಿತ HIV ಪರೀಕ್ಷೆಗೆ ಪ್ರೋತ್ಸಾಹ ಕೂಡ ಮಾಡ್ತೀವಿ. ಆಮೇಲೆ ಪರೀಕ್ಷಾ ಪೂರ್ವನ ಆಪ್ತ ಸಮಾಲೋಚನೆ ಮಾಡ್ತೀವಿ ಮತ್ತು ಪರೀಕ್ಷಾ ನಂತರ ಕೂಡ ಆಪ್ತ ಸಮಾಲೋಚನೆ ಮಾಡ್ತೀವಿ. ಆಮೇಲೆ ಈ ಎಲ್ಲ ವಿಷಯಗಳನ್ನು ನಾವು ಗೌಪ್ಯವಾಗಿ ಇಡ್ತೀವಿ, ಯಾವುದು ಕೂಡ ಯಾರಿಗೂ ಬಹಿರಂಗ ಆಗೋದಿಲ್ಲ. ಆಮೇಲೆ ಈ ಆಪ್ತ ಸಮಾಲೋಚನೆ ಸ್ನೇಹಪರವಾಗಿರುತ್ತೆ, ಮತ್ತೆ ಅವ್ರ ಮುಂದಿನ ಚಿಕಿತ್ಸೆ ಹೇಗಾಗುತ್ತದೆ ಮತ್ತು ಸೇವೆಗಳು ಏನೇನಿರ್ತದೆ ಅಂತ ಎಲ್ಲ ಸಂಪರ್ಕ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಚಿಕಿತ್ಸಾ ವಿಧಾನ. ಆಮೇಲೆ ಗರ್ಭಿಣಿ ಆರೈಕೆ ಹೇಗೆ ಮಾಡಬೇಕು, ಹೆರಿಗೆ ಮತ್ತು ಮಗುವಿನ ಆರೈಕೆ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಶಿಕ್ಷಣವನ್ನು ಕೂಡ ಕೊಡ್ತೀವಿ. ಹಾಗೆ ಉಚಿತ IRT ಆಂಟಿರೆಟ್ರೋವೈರಲ್ ಟ್ರೀಟ್ಮೆಂಟ್ ಕೂಡ ಹೇಗೆ ಒದಗಿಸ್ತೀವಿ ಅಂತ ಎಲ್ಲ ಅವರಿಗೆ ನಾವು ಮಾಹಿತಿಯನ್ನು ಕೊಡ್ತೀವಿ. ಆಮೇಲೆ ಅವಕಾಶವಾದಿ ಸೋಂಕುಗಳಿಗೆ ಕೂಡ ಚಿಕಿತ್ಸೆಯನ್ನು ಒದಗಿಸ್ತೀವಿ ನಾವು. ಅಂದರೆ ಅಪರ್ಚುನಿಟಿಕ್ ಇನ್ಫೆಕ್ಷನ್ಸ್ ನಾವೇನಂತೀವಿಲ್ಲ, ಹೆರಿಗೆ ಆಗೋತ್ತಿಗೆ ಹೇಗೆ ಹೆರಿಗೆ ಆಗಬೇಕು, ಈ HIV ಪಾಸಿಟಿವ್ ಕೇಸ್ಗಳಲ್ಲಿ ನಾವು ಹೇಗೆ ಹೆರಿಗೆ ಮಾಡಬೇಕು, ಸುರಕ್ಷಿತ ಹೆರಿಗೆ ಕೂಡ ಅದು ಹೇಳ್ಕೊಡ್ತೀವಿ. ಆಮೇಲೆ ಆಸ್ಪತ್ರೆಯಲ್ಲೇ ಹೆರಿಗೆ ಆಗಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ತೀವಿ ಅದಕ್ಕೆ. ಆಮೇಲೆ ಜನನ ಆದಮೇಲೆ ಮಗುವಿಗೆ ಹೇಗೆ ಹಾಲು ಕುಡಿಸ್ಬೇಕು, ಎದೆ ಹಾಲು ಹೇಗೆ ಕುಡಿಸ್ಬೇಕು ಮತ್ತು ಆಹಾರ ಹೇಗೆ ನೀಡಬೇಕು, ಆಮೇಲೆ ಯಾವುದು ಸೂಕ್ತವಿದೆ, ಎದೆ ಹಾಲು ಸೂಕ್ತವಿದೆ ಅಥವಾ ಆಹಾರ ಕ್ರಮ ಅದೆಲ್ಲ ನಾವು ಅವರಿಗೆ ತಿಳಿಸಿ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ, ಕುಟುಂಬ ಯೋಜನೆ ಕೂಡ ನಾವು ಮಾರ್ಗದರ್ಶನ ಕೊಡ್ತೀವಿ ಅವರಿಗೆ. ಈ ಕೇಂದ್ರಗಳಲ್ಲಿ ಸೌಲಭ್ಯಗಳು ಸಿಗ್ತವೆ ಅಂತ ಅಲ್ವಾ? ಈಗ ಡಾಕ್ಟ್ರೆ, ಕೆಲವೊಮ್ಮೆ ಏನಾಗ್ತದೆ, ಸ್ವಯಂ ಪರೀಕ್ಷೆಗೆ ಒಳಪಡುವುದಿಲ್ಲ, ಆದರೆ ಅವರು ಅದೇ ರೋಗದಿಂದ ಬಳಲ್ತಾ ಇರ್ತಾರೆ. ಅವರನ್ನು ಹೇಗೆ ಮನವೊಲಿಸುವುದು, ಅದಕ್ಕೆ ಏನು ಕಾರ್ಯಕ್ರಮ ಇದೆ? ಇದಕ್ಕಾಗಿ ನಮ್ಮಲ್ಲಿ ಬಹಳಷ್ಟು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ದಲ್ಲಿ ನಾವು ಬಹಳಷ್ಟು ಸಂಘ ಸಂಸ್ಥೆಗಳು ಕೆಲಸ ಸಾರ್ವಜನಿಕ ಸಹಭಾಗಿತ್ವ ಅವಶ್ಯವಾಗಿ ಬೇಕು ನಮಗೆ. ಅವರೆಲ್ಲ ನಾವು ಹೆಲ್ಪ್ ತಗೊಂಡು ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿ ಆಮೇಲೆ ಅವರಿಗೆಲ್ಲ ನಾವು ಆಪ್ತ ಸಮಾಲೋಚನೆ ಮಾಡ್ತೀವಿ. ಮಾಡಿದ ತಕ್ಷಣ ಅವರಿಗೆ ನಾವು ಇದು ಟೆಸ್ಟ್ ಮಾಡ್ಕೊಳ್ಳಿ ಮನವೊಲಿಸ್ತೀವಿ. ಟೆಸ್ಟ್ ಮಾಡಿ ಮನವೊಲಿಸಿದ ಮೇಲೆ ನಾವು ಅದಕ್ಕೆ 4 ಫ್ರೆಂಡ್ಸ್ ಅಪ್ರೋಚ್ ಅಂತೀವಿ ನಾವು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಈ ಟ್ರೀಟ್ಮೆಂಟ್ನ ವಿಧಾನಗಳು. ಒಮ್ಮೆ ಪರೀಕ್ಷೆಗೆ ಒಳಪಟ್ಟಾಗ HIV ಸೋಂಕಿತ ಎಂದು ಖಚಿತಪಡಿಸಿದರೆ ಮುಂದಿನ ಹಂತ ಹೇಗಿರ್ತದೆ, ಟ್ರೀಟ್ಮೆಂಟ್ ಎಷ್ಟು ಸಮಯವರೆಗೆ ಮಾಡಬೇಕಾಗ್ತದೆ, ಯಾವ ರೀತಿಯ ಅವರಿಗೆ ಪೋಷಣೆಯನ್ನು ಕೊಡಬೇಕಾಗ್ತದೆ ಮತ್ತು ಅವರ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ, ಆ ಬಗ್ಗೆ ಒಂದಷ್ಟು ಹೇಳಿ ಡಾಕ್ಟ್ರೆ. ನಾವು ಹೆಚ್ಚಾಗಿ ಒನ್ಸ್ HIV ಪಾಸಿಟಿವ್ ಬಂತಂತಂದರೆ ಫಸ್ಟ್ ನಾವು ಅವ್ರಿಗೆ ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಕನ್ಸೆಂಟ್ ತೊಗೋತೀವಿ. ಕನ್ಸೆಂಟ್ ತೊಗೊಂಡ್ಮೇಲೆ ಅವರಿಗೆಲ್ಲ ಕೌನ್ಸಿಲಿಂಗ್ ಎಲ್ಲ ಮಾಡಿದ್ಮೇಲೆ ಕನ್ಫರ್ಮ್ ಆಯ್ತು ಅಂತೇಳಿ, ಕನ್ಫರ್ಮ್ ಆದಮೇಲೆ ನಾವು ಅವರಿಗೆ ARTಗೆ ಲಿಂಕ್ ಮಾಡ್ತೀವಿ. ART ಸೆಂಟರ್ಸ್ಗಳೇ ಅಂದರೆ ಆಂಟಿರೆಟ್ರೋವೈರಲ್ ಟ್ರೀಟ್ಮೆಂಟ್ ಸೆಂಟರ್ಸ್ಗಳಿದೆ, ಅಲ್ಲಿ ಮೆಡಿಕಲ್ ಆಫೀಸರ್ಸ್ ಇರ್ತಾರೆ,
ಒಬ್ಬ ಸೀನಿಯರ್ ಮೆಡಿಕಲ್ ಆಫೀಸರ್, ಇಬ್ಬರು ಮೆಡಿಕಲ್ ಆಫೀಸರ್ಸ್ ಎಲ್ಲ ಇರ್ತಾರೆ. ಅದಕ್ಕೆ ಲಿಂಕ್ ಮಾಡ್ತೀವಿ. ಲಿಂಕ್ ಮಾಡಿ ಅದು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತದೆ. ಜೀವನ ಪರ್ಯಂತ ಔಷಧಿ ತಗೋಬೇಕಾಗುತ್ತೆ. ಮತ್ತು ಕೋಟ್ರಾಮೆಕ್ಸಲ್ ಪ್ರೊಫ್ಲೆಕ್ಸಿಸ್ ಕೂಡ ಕೊಡ್ತೇವೆ. ಒನ್ಸ್ ಡೆಲಿವರಿ ಆಯ್ತು ಅಂತ ತಿಳ್ಕೊಳ್ಳಿ, ಡೆಲಿವರಿ ಆದಮೇಲೆ ಆ ಮಗುವಿಗೆ ಕೂಡ ನಾವು ಇರೆಸ್ಪೆಕ್ಟ್ ಆಫ್ ART ಅದು HIV ಸ್ಟೇಟಸ್ ಆಫ್ ದ ಬೇಬಿ, ನಾವು ಅದಕ್ಕೆ ನೆವಿಪಿನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಅದು 6 ವೀಕ್ಸ್ ತನಕ ನಾವು ಕೊಡ್ತೇವೆ. 6 ವೀಕ್ಸ್ ಆದ ನಂತರ ಅವ್ರಿಗೆ ಕೋಟ್ರಾಮೆಕ್ಸಲ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಕೋಟ್ರಾಮೆಕ್ಸಲ್ ಟ್ರೀಟ್ಮೆಂಟ್ ನಾವು ಅಪ್ ಟು 18 ಮಂತ್ಸ್ ತನಕ ಕೊಡ್ತೀವಿ. ಮೀನ್ ವೈಲ್ ನಾವೇನು ಮಾಡ್ತೀವಿ, ಅವರಿಗೆ PCR ಟೆಸ್ಟ್ಗಳು ಮಾಡ್ತೀವಿ. PCR ಟೆಸ್ಟ್ 6 ಮಂತ್ಗೆ, 2 ಮಂತ್ಸಿಗೊಮ್ಮೆ, 6 ಮಂತ್ಸಿಗೊಮ್ಮೆ ಮಾಡಿ, 12 ಮಂತ್ಸಿಗೊಮ್ಮೆ ಮಾಡ್ತೀವಿ. ಇವು PCR ಟೆಸ್ಟ್ ಮಾಡಿದ್ಮೇಲೆ 18 ಮಂತ್ಸಿಗೆ ನಾವು ಆ್ಯಂಟಿಬಾಡಿ ಟೆಸ್ಟ್ ಅಂತ ಮಾಡ್ತೀವಿ. ಅದು 3 ಟೆಸ್ಟ್ ಇರ್ತದೆ. ಅದರಲ್ಲಿ 3 ಟೆಸ್ಟ್ ಪಾಸಿಟಿವ್ ಅಂತಂದರೆ ಇದು ಕನ್ಫರ್ಮ್ ಆದಂಗೆ. ಸಪೋಸ್ ಅದು 2 ಟೆಸ್ಟ್ ಪಾಸಿಟಿವ್ ಬಂತಂತ ತಿಳ್ಕೊಳ್ಳಿ, ಮತ್ತೆ ಒಂದು 6 ವೀಕ್ಸ್ ಬಿಟ್ಟು ಮತ್ತೆ ಗ್ಯಾಪ್ ಕೊಟ್ಟು ಮತ್ತೊಮ್ಮೆ ಟೆಸ್ಟ್ ಮಾಡ್ತೀವಿ. ಅವಾಗೂ ಪಾಸಿಟಿವ್, 3 ಟೆಸ್ಟ್ ಪಾಸಿಟಿವ್ ಅಂತಂದರೆ ಅದು ಕನ್ಫರ್ಮ್ ಅಂತ ಅಂದಂಗೆ. ಅದರಲ್ಲಿ ಪಾಸಿಟಿವ್ ಬರಲಿಲ್ಲ ಅಂತ ನೆಗೆಟಿವ್ ಬಂತಂದರೆ ಅದು ನೆಗೆಟಿವ್ HIV ಅಂತ ಮಗುವಿಗೆ ನಾವು ಡಿಕ್ಲೇರ್ ಮಾಡ್ತೀವಿ. ಏಡ್ಸ್ನ ಲಕ್ಷಣ ಇಲ್ಲದ ಮಗು ಅಂತ. ಏಡ್ಸ್ ಲಕ್ಷಣ ಒನ್ಸ್ ಪಾಸಿಟಿವ್ ಬಂದ ಮೇಲೆ ಆ ಮಗುವಿಗೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತಂದ್ರೆ ಎದೆ ಹಾಲು ಹೇಗೆ ಕುಡಿಸ್ಬೇಕು, ಎದೆ ಹಾಲು ಕುಡಿಸ್ಬೇಕು ಬಿಡಬೇಕು ಅಂತ. ಮಗು ಹುಟ್ಟಿದ ತಕ್ಷಣ ಎದೆ ಹಾಲು ಕುಡಿಸ್ಬೇಕು ಅಂತ. ನಾವು ಈಗ ತಾಯಿಗೆ ಏಡ್ಸ್ ಬಂದಿದೆ, ಮಗುವಿಗೆ ಹಾಲು ಕುಡಿಸಬಹುದು ಕುಡಿಸಬಾರ್ದು ಅನ್ನೋ ಪ್ರಶ್ನೆ ಡಿಬೇಟಬಲ್ ಕ್ವಶನ್ ಇದೆ. ಇದರಲ್ಲಿ ನಾವೇನು ಮಾಡ್ತೀವಿ, ನಾವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಡ್ವೈಸ್ ಮಾಡ್ತೀವಿ. ಮಾಡ್ಬೋದು ಅಂದರೆ ಎದೆ ಹಾಲನ್ನು ಉಣಿಸ್ಬೋದು. ಸಮ್ ಕಂಡೀಷನ್ಸ್ ಇದೆ, ಸಮ್ ಕ್ರೈಟೇರಿಯಾಸ್ ಇದೆ. ಅಫಾಸ್ ಅಂತೆ. ಅಫಾಸ್ ಕ್ರೈಟೇರಿಯಾ ಅಂತಂದರೆ ಅಫೋರ್ಡೆಬಿಲಿಟಿ, ಆ ಹೆಣ್ಮಗಳದ್ದು ಅಫೋರ್ಡೆಬಿಲಿಟಿ ಇದೇನೋ ಇಲ್ಲೋ, ಅಂದರೆ ರಿಪ್ಲೇಸ್ಮೆಂಟ್ ಫೀಡಿಂಗ್ ಮಾಡಲಿಕ್ಕೆ, ಅಂದರೆ ನಾವು ಬೇರೆ ಹಾಲು ಕುಡಿಸ್ಲಿಕ್ಕೆ, ಫಾರ್ಮುಲಾ ಮಿಲ್ಕ್ ಕುಡಿಸ್ಲಿಕ್ಕೆ ಅವಳಿಗೆ ಅಫೋರ್ಡೆಬಿಲಿಟಿ ಅದನ್ನೆಲ್ಲ ನೋಡ್ಕೋತೀವಿ. ಆಮೇಲೆ ವೆದರ್ ಇಟ್ ಇಸ್ ಫಿಸಿಬಲ್ ಆರ್ ನಾಟ್ ಅಂತ, ಅವಳು ಫಿಸಿಬಲ್ ಇದೇನೇ ಇಲ್ಲ. ಆಮೇಲೆ ಅವಳು ಎಕ್ಸೆಪ್ಟ್ ಮಾಡ್ತಾಳಲ್ಲ, ಅವಳು ಎಕ್ಸೆಪ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ತಾಯಿ ಎಕ್ಸೆಪ್ಟ್ ಮಾಡೋದು, ತಾಯಿನೇ ಕುಡಿಸೋದಲ್ಲ, ಹಾಲು ಕುಡಿಸೋದು. ಅಂದ್ರೆ ಎದೆ ಹಾಲನ್ನು ಕುಡಿಸಬಹುದು ಕುಡಿಸಬಾರದು, ಅವಳು ಒಪ್ಪಬೇಕು. ಆಮೇಲೆ ಅವಳು ಸಸ್ಟೈನ್ ಆಗಬೇಕು, ಸುಸ್ಥಿರವಾಗಿ ಇದನ್ನು ಇಟ್ಕೊಂಡು 6 ಮಂತ್ ತನಕ ನಾವು ಕುಡಿಸ್ಲಿಕ್ಕೆ ಅವಳು ಸಸ್ಟೈನಿಟಿ ಇರಬೇಕು, ಅವಳು ಕುಡಿಸ್ಲಿಕ್ಕೆ ರೆಡಿ ಇರಬೇಕು. ಆಮೇಲೆ ಮತ್ತೆ ಸೇಫ್ ಆಗಿ ಕುಡಿಸೋದು ಅವ್ರ ಜವಾಬ್ದಾರಿ ಇರ್ತದೆ. ಸುರಕ್ಷಿತವಾಗಿ ಕುಡಿಸ್ಬೇಕು ಎದೆ ಹಾಲು. ಇದು ರಿಪ್ಲೇಸ್ಮೆಂಟ್ ಫೀಡಿಂಗ್ ಅಂತೀವಿ. ಇದು ಒಂದು ಕನ್ಫರ್ಮ್ ಮಾಡ್ಕೊಂಡಿದ್ಮೇಲೆ ನಾವು ಅವರಿಗೆ ಎದೆ ಹಾಲು ಬೇಡ, ಇದು ಕುಡಿಸು ಅಂತ ಹೇಳ್ಬೋದು. ಬಟ್ ಒನ್ ಥಿಂಗ್ ಗಮನದಲ್ಲಿ ಇಡಬೇಕು, ಮಿಕ್ಸ್ ಫೀಡಿಂಗ್ ಇಸ್ ವೆರಿ ಡೇಂಜರಸ್. ಎರಡೂ ಮಾಡಬಾರ್ದು. ಇದು ಒಂದು ಅಫಾಸ್ ಕ್ರೈಟೇರಿಯಾ ಅವರು ಮೀಟ್ ಆಗಿಲ್ಲ ಅಂತ ತಿಳ್ಕೊಳ್ಳಿ. ಅಫಾಸ್ ಕ್ರೈಟೇರಿಯಾ ಮೀಟ್ ಆಗಿಲ್ಲ ಅಂತಂದರೆ ನಾವು ಎದೆ ಹಾಲೇ ನಾವು ಉಣಿಸ್ಲಿಕ್ಕೆ ಹೇಳ್ತೀವಿ. ಡಾಕ್ಟರ್ ರತಿಕಾಂತ ಸ್ವಾಮಿಯವರೇ, ಈಗ ಹೇಳಿ 42,000 ಮಕ್ಕಳು ಮೃತಪಟ್ಟಿವೆ ಅಂತ ಒಂದು ವರದಿಯನ್ನು ಹೇಳಿದ್ರು. ಯಾಕೆ ಮಕ್ಕಳಿಗೆ ಹೇಗೆ ಬರ್ತದೆ ಇದು? ಇದು ಮಕ್ಕಳಿಗೆ ಒಂದು 3 ಸ್ಟೇಜಲ್ಲಿ ಬರುತ್ತೆ. ಒಂದು ಇಂಟ್ರಾಟ್ರನ್ ಟ್ರಾನ್ಸ್ಮಿಷನ್ ಆಗುತ್ತೆ ಭ್ರೂಣದ ಸಂದರ್ಭದಲ್ಲಿ, ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂತೀವಿ ನಾವು. ವರ್ಟಿಕಲ್ ಟ್ರಾನ್ಸ್ಮಿಷನ್ ಹೊಟ್ಟೆದಲ್ಲೇ ಗರ್ಭಾಶಯದಲ್ಲಿ ಇದ್ದಾಗ ಇದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಇದು ಓನ್ಲಿ 5% ಇರ್ತದೆ. ಡ್ಯೂರಿಂಗ್ ಡೆಲಿವರಿ 15% ಟ್ರಾನ್ಸ್ಮಿಷನ್ ಆಗೋ ಚಾನ್ಸಸ್ ಭಾಳಷ್ಟು ಇರ್ತದೆ ಡ್ಯೂರಿಂಗ್ ಡೆಲಿವರಿ. ಆಮೇಲೆ ಆಫ್ಟರ್ ದ ಡೆಲಿವರಿ ಬ್ರೆಸ್ಟ್ ಫೀಡಿಂಗ್ಲಿಂದ ಒಂದು 10% ಆಗೋ ಚಾನ್ಸಸ್ ಇರ್ತದೆ ಟ್ರಾನ್ಸ್ಮಿಷನ್ ಆಗೋ ಚಾನ್ಸ್, ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂತೀವಿ ನಾವು. ಆ ಕಾರಣಕ್ಕಾಗಿ ಮಕ್ಕಳೆಲ್ಲ ಹರಡುತ್ತೆ. ಸೊ ಟೋಟಲ್ ಓವರ್ ಆಲ್ ವರ್ಟಿಕಲ್ ಟ್ರಾನ್ಸ್ಮಿಷನ್ 30% ಇದೆ ಚಾನ್ಸಸ್. ಮತ್ತೆ ತಾವು ಹೇಳಿದ್ರಿ ಸಾರ್ವಜನಿಕ ಸಹಭಾಗಿತ್ವವನ್ನು ನಾವು ಪಡೀತೇವೆ ಅಂತ. ಯಾವ ರೀತಿಯಲ್ಲಿ ಸಾರ್ವಜನಿಕರು ಈ ಒಂದು ಏಡ್ಸ್ ಮುಕ್ತ ಭಾರತವನ್ನು ಕಟ್ಟಲಿಕ್ಕೆ ಕೈ ಜೋಡಿಸಬೇಕು, ಮತ್ತು ಅವರ ಸಹಕಾರ ಯಾವ ರೀತಿಯಲ್ಲಿ ನೀವು ನಿರೀಕ್ಷೆ ಮಾಡ್ತೀರಿ? ಈಗಾಗಲೇ ಬಹಳಷ್ಟು ಸಂಘ ಸಂಸ್ಥೆಗಳು ನಾವು ಇದಕ್ಕೆ ಕೈ ಜೋಡಿಸಿದೆ, ಇದು ಏಡ್ಸ್ ನಿರ್ಮೂಲನೆ ಮಾಡಲಿಕ್ಕೆ. ಅದರಲ್ಲಿ ಶ್ವೇತನ ಅಂತ ಒಂದು ಇದೆ, ಪ್ರಾಜೆಕ್ಟ್ ಇದೆ. ಆ ಶ್ವೇತನ ಪ್ರಾಜೆಕ್ಟ್ದಲ್ಲಿ ಕೂಡ ಏನು ಪ್ರಾಜೆಕ್ಟ್ನಲ್ಲಿ ಇಂಪ್ಲಿಮೆಂಟಿಂಗ್ ಪಾರ್ಟ್ನರ್ಸ್ಗಳಿದೆ. ಅದರಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಂತ ನಮ್ಮ ಕರ್ನಾಟಕದಲ್ಲಿದೆ. ಆಮೇಲೆ ಪ್ರಯಾಸ್ ಅಂತಿದೆ, ಅದು ಮಹಾರಾಷ್ಟ್ರ ಸ್ಟೇಟ್ದಲ್ಲಿದೆ. ಆಮೇಲೆ ಗುಜರಾತ್ ಸ್ಟೇಟ್ ನೆಟ್ವರ್ಕ್ ಆಫ್ ಪೀಪಲ್ ಲಿವಿಂಗ್ ವಿತ್ HIV ಏಡ್ಸ್ ಅಂತ ಇದೆ, GSNP ಅಂತೆ. ಅದು 15 ಡಿಸ್ಟಿಕ್ ಆಫ್ ಗುಜರಾತ್, ದಾಮನ್ ಮತ್ತು ದಾದರ್ ನಗರದಲ್ಲಿ ಕೆಲಸ ಮಾಡ್ತಾ ಇದೆ. ಅದಲ್ಲದೆ ಸಾತಿ ಅಂತ ಒಂದು ಆರ್ಗನೈಸೇಷನ್ ಭಾಳಷ್ಟು ಡಿಸ್ಟಿಕ್ದಲ್ಲಿ, ತಮಿಳುನಾಡು, ಅಂಡಮಾನ, ಅದು ನಿಕೋಬಾರ್, ಪಾಂಡಿಚೇರಿ, ತೆಲಂಗಾಣದ, ಇಂಥ ಭಾಳಷ್ಟು ಸ್ಟೇಟ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಹೀಗೆ ಸಂಘ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇವೆ. ಇದು ಉದ್ದೇಶ ಏನಂತಂದರೆ ಇನ್ಕ್ರೀಸ್ HIV ಟೆಸ್ಟಿಂಗ್ ಇನ್ ಅಮಂಗ್ ದ ಗರ್ಭಿಣಿ ಸ್ತ್ರೀಯರು. ಗರ್ಭಿಣಿ ಸ್ತ್ರೀಯಲ್ಲಿ ನಾವು ಭಾಳಷ್ಟು ತಪಾಸಣೆ ಮಾಡಬೇಕಂತೆ. ಆಮೇಲೆ ಯಾರು ಪಾಸಿಟಿವ್ ವುಮನ್ ಬರ್ತಾರೆ ಅವ್ರ ಸ್ಪೌಸಸ್ಗಳನ್ನು ಕೂಡ ನಾವು, ಅವರ ಪಾರ್ಟ್ನರ್ಸ್ಗಳನ್ನು ಕೂಡ, ಸಂಗಾತಿಗಳನ್ನು ನಾವು ಟೆಸ್ಟ್ ಮಾಡಿಸ್ಲಿಕ್ಕೆ ಭಾಳಷ್ಟು ಒತ್ತು ಕೊಡಬೇಕಂತೆ. ಇದು ಮೂಲ ಉದ್ದೇಶ. ಆಮೇಲೆ ಯಾರಿಗೆ ಪಾಸಿಟಿವ್ ಬಂದುಬಿಡ್ತದೆ, ಪಾಸಿಟಿವ್ ವುಮನ್ಸ್, ಅವರಿಗೆ ನಾವು ART ಲಿಂಕ್ ಮಾಡಿ ART ಟ್ರೀಟ್ಮೆಂಟ್ ಕೊಡೋದು, ಇದು ಇನ್ಕ್ರೀಸ್ ಮಾಡಬೇಕು ಒಂದು. ಆಮೇಲೆ ಯಾರು HIV ಪಾಸಿಟಿವ್ ಬರ್ತಾರೆ ಅವ್ರ ಮಕ್ಕಳನ್ನು ಕೂಡ, ಅವ್ರ
ಮಕ್ಕಳನ್ನು ಕೂಡ ಟೆಸ್ಟ್ ಮಾಡಿ ಅಲ್ಲಿ ಡಯಾಗ್ನೋಸ್ ಮಾಡಬೇಕು. ವಿದಿನ್ 2 months ಒಳಗೆ ನಾವು ಡಯಾಗ್ನೋಸ್ ಮಾಡಬೇಕು. ಡಯಾಗ್ನೋಸ್ ಮಾಡಿ ಅವರಿಗೆ ಅರ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಇದು ಮೂಲ ಉದ್ದೇಶ ಆಗಿದೆ. ಅದಕ್ಕಾಗಿ ಈ ಸಾರ್ವಜನಿಕ ಸಹಭಾಗಿತ್ವವನ್ನು ಹೊಂದಿಕೊಂಡು ಅವೇರ್ನೆಸ್ ಬಹಳಷ್ಟು ಇದೆ. ಇದರಲ್ಲಿ ಒಂದು 3 ಮಾಡೆಲ್ ಇದೆ. ಯಾವುದೆಲ್ಲ? ಮಾಡೆಲ್ ಎ, ಮಾಡೆಲ್ ಬಿ, ಮಾಡೆಲ್ ಸಿ ಅಂತಿದೆ. ಒಂದು ಮಾಡೆಲ್ ಎದಲ್ಲಿ ಏನಿದೆ ಅಂತಂದ್ರೆ ಮಾರ್ಕೆಟ್ ಲೆಡ್ ಮಾಡೆಲ್ ಅಂತಿದೆ. ಮಾರ್ಕೆಟ್ ಲೆಡ್ ಮಾಡೆಲ್ದಲ್ಲಿ ಏನಿದೆ, ಎಲ್ಲಿ ಜಾಸ್ತಿ ಮ್ಯಾಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಸರ್ವಿಸ್ ಕೊಡ್ತದೆ, ತಾಯಿ ಮತ್ತು ಮಕ್ಕಳ ಆರೋಗ್ಯ ಸಲುವಾಗಿ ಜಾಸ್ತಿ ಸರ್ವಿಸಸ್ ಯಾವ ಪ್ರೈವೇಟ್ ಹಾಸ್ಪಿಟಲ್ ಕೊಡ್ತಾರೋ ಅಂಥ ಹಾಸ್ಪಿಟಲಲ್ಲಿ ನಾವು ನ್ಯಾಕೋ ಗೈಡ್ಲೈನ್ಸ್ ಪ್ರಕಾರ ಅವರಿಗೆ ರಿಜಿಸ್ಟರ್ಸ್ಗಳೆಲ್ಲ ನಾವು ಸಪ್ಲೈ ಮಾಡ್ತೀವಿ, ಟೆಕ್ನಿಕಲ್ ಅಸಿಸ್ಟೆನ್ಸ್ ಕೊಡ್ತೀವಿ. ಬಟ್ ಅವ್ರ ಕಿಟ್ಸ್ಗಳು ಅವರೇ ತೊಗೊಂಡು ಅವ್ರು ಟೆಸ್ಟ್ ಮಾಡ್ತಾರೆ, ನಮ್ಮ ಕಿಟ್ಸ್ ತೊಗೊಳೋದಿಲ್ಲ. ಇದು ಮಾಡೆಲ್ ಎ. ಆಮೇಲೆ ಮಾಡೆಲ್ ಬಿ ಬಂದು ಮಾರ್ಕೆಟ್ ಸೇವಿಂಗ್ ಮಾಡೆಲ್ ಅಂತಿದೆ. ಇಲ್ಲಿ ನಮ್ಮ ಕಿಟ್ಗಳನ್ನು ಅವ್ರಿಗೆ ಕೊಡ್ತೀವಿ, ಟೆಸ್ಟಿಂಗ್ ಕಿಟ್ಸ್ಗಳೆಲ್ಲ ನ್ಯಾಕೋದಿಂದ ಏನು ಸಪ್ಲೈ ಆಗ್ತಲ್ಲ, ನ್ಯಾಕೋದಿಂದ ಸಪ್ಲೈ ಆಗಿದ್ದ ಕಿಟ್ಸ್ಗಳನ್ನು ಅವ್ರಿಗೆ ಕೊಡ್ತೀವಿ. ನಮ್ಮದೇ ರಿಜಿಸ್ಟರ್ಸ್, ಪರೀಕ್ಷಾ ಕಿಟ್ಗಳು ಕೊಡ್ತೀವಿ, ನಮ್ಮದೇ ರಿಜಿಸ್ಟರ್ಸ್ಗಳೆಲ್ಲ ಕೊಡ್ತೀವಿ. ಮತ್ತು ನಾವು ರಿಪೋರ್ಟಿಂಗ್ ಸಿಸ್ಟಮ್ನ ಅವರು ನಮಗೆ ರಿಪೋರ್ಟಿಂಗ್ ಮಾಡ್ತಾ ಇರ್ತಾರೆ. ಇದು ಮಾಡೆಲ್ ಬಿ ಅಂತೆ. ಇನ್ನೊಂದು ಮಾಡೆಲ್ ಸಿ ಅಂತಿದೆ. ಯಾವ ಸಂಸ್ಥೆಗಳು, ಯಾವ ಹಾಸ್ಪಿಟಲ್ಗಳು ಮ್ಯಾಟರ್ನಲ್ ಚೈಲ್ಡ್ ಸರ್ವಿಸ್ ಕೊಡ್ತಾವೋ ಅವು ತಾನಾಗೆ ರಿಪೋರ್ಟಿಂಗ್ ಮಾಡ್ತಾ ಇರ್ತಾರೆ. ನಮ್ಮದೊಂದು ನ್ಯಾಕೋ ಗೈಡ್ಲೈನ್ಸ್ ಪ್ರಕಾರ ಏನು ರಿಪೋರ್ಟಿಂಗ್ ಸಿಸ್ಟಮ್ ಇರ್ತಲ್ಲ, ರಿಪೋರ್ಟಿಂಗ್ ಮಾಡ್ತಾ ಇರ್ತಾರೆ. ನಮ್ದು ಯಾವುದೇ ಕಿಟ್ ತೊಗೊಳಂಗಿಲ್ಲ, ಯಾವುದೇ ಕಿಟ್ ತೊಗೊಂಡು ಅವ್ರು ಟೆಸ್ಟ್ ಮಾಡ್ತಾರೆ. ಅದು ನಮಗೆ ರಿಪೋರ್ಟಿಂಗ್ ಮಾಡ್ತಾ ಇರ್ತಾರೆ. ಈ 3 ಹಂತಗಳಲ್ಲಿ ನಾವು ಅವ್ರು ಪ್ರೈವೇಟ್ ಪಾರ್ಟ್ನರ್ಶಿಪ್ ನಾವು ತೊಗೋತೀವಿ, ಅವ್ರ ಸಹಕಾರ ತೊಗೋತೀವಿ. ಈಗ ಡಾಕ್ಟ್ರೆ, ಈ ಏಡ್ಸ್ ಬಂದರೆ ಹಿಂದೆ ಎಲ್ಲ ಸಾವು ಖಚಿತ ಅಂತ ಇತ್ತು. ಹಾಗಾದರೆ ಈಗ ಸಾವಿನ ಭಯ ಇಲ್ಲ, ಸರಿಯಾದ ಚಿಕಿತ್ಸೆಯನ್ನು ಪಡೆದ್ರೆ ಅಲ್ವಾ? ಸಾವಿನ ಭಯ ಇಲ್ಲ. ಹೀಗೆ ನಾವು ಈ ART ಟ್ರೀಟ್ಮೆಂಟ್ ಎಲ್ಲ ಬಂದು ಭಾಳಷ್ಟು ಎಫೆಕ್ಟಿವ್ ಟ್ರೀಟ್ಮೆಂಟ್ ಇದೆ. ಈ ಟ್ರೀಟ್ಮೆಂಟ್ಲಿಂದ ಅವ್ರ ಜೀವನದ ಗುಣಮಟ್ಟ ಭಾಳಷ್ಟು ಚೆನ್ನಾಗಿ ಆಗ್ತಾ ಇದೆ. ಆಮೇಲೆ ಅವ್ರದ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೂಡ ಜಾಸ್ತಿ ಮುಂದೆ ಹೋಗ್ತಾ ಇದೆ. ಸೊ ಹೀಗಾಗಿ ಅದು ಜೀವನ ಗುಣಮಟ್ಟ ಭಾಳಷ್ಟು ಸುಧಾರಿಸಿದೆ ಅಂತ ಹೇಳ್ಬೋದು. ಅಂದರೆ ಆ ರೀತಿಯಾಗಿ ಚಿಕಿತ್ಸೆಯ ವಿಧಾನವನ್ನು ಪಡ್ಕೊಂಡ್ರೆ ಖಂಡಿತವಾಗಿ ಇದನ್ನು ನಮಗೆ ಆಯುಷ್ಯನ್ನು ವೃದ್ಧಿ ಮಾಡಬಹುದು, ಜೀವನ ಪರ್ಯಂತ ಒಂದು ಸುರಕ್ಷಿತ ಜೀವನವನ್ನು ಮಾಡಬಹುದು ಅಂತ ಅಲ್ವಾ? ಒಮ್ಮೆ ರೋಗ ತಟ್ಟಿದೆ ಅಂತ ಹೇಳ್ಕೊಂಡು ಭಯಭೀತರಾಗಿ ಆತಂಕಕ್ಕೆ ಒಳಗಾಗಿ ತುಂಬ ಜೀವನವನ್ನೇ ದುರ್ಭರ ಮಾಡುವಂಥ ಅಗತ್ಯ ಇಲ್ಲ ಅಂತ ಅಲ್ವಾ? ಈಗ ಬಹಳ ಮುಖ್ಯವಾಗಿ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಅಂತ ನ್ಯಾಕೋ ಏನಿದೆ, ಇದು ಹಲವಾರು ರೀತಿಯ ಸವಲತ್ತುಗಳನ್ನು, ಸೌಲಭ್ಯಗಳನ್ನು HIV ಸೋಂಕಿತರಿಗೆ ನೀಡ್ತಾ ಇದೆ. ಮುಖ್ಯವಾಗಿ ಏನೇನು ಸವಲತ್ತುಗಳನ್ನು ಒದಗಿಸ್ತಾರೆ? HIV ಸೋಂಕಿತ ಬಹಳಷ್ಟು ಸಾಮಾಜಿಕ ಸೇವಾ ಸೌಲಭ್ಯಗಳು ಲಭ್ಯವಿವೆ. ಅದರಲ್ಲಿ ಅನ್ನ ಅಂತ್ಯೋದಯ ಪಡಿತರ ಚೀಟಿ ಅಂತ ಕೊಡ್ತಾ ಇದೀವಿ. ಅಂತ ರೋಗಿಗಳಿಗೆ ಪಡಿತರ ಚೀಟಿ ಅಂತ HIV ರೋಗಿಗಳಿಗೆ. ಅದರಲ್ಲಿ 35 kg ಅಕ್ಕಿ, 1 kg ಸಕ್ಕರೆ, 2 kg ಗೋಧಿ ಕೂಡ ಕೊಡ್ತಾ ಇದೀವಿ. ಆಮೇಲೆ ವಿಶೇಷ ಪಾಲನಾ ಯೋಜನೆ ಅಂತಿದೆ. ಅದರಲ್ಲಿ ಏನೇನು ಸೌಲಭ್ಯಗಳಿವೆ? ಈ ಯೋಜನೆಯಲ್ಲಿ 1 ರಿಂದ 18 ವರ್ಷದ HIV ಸೋಂಕಿತ ಮಕ್ಕಳಿಗೆ 1,000 ರೂಪಾಯಿ ಧನ ಸಹಾಯ ಕೊಡ್ತೀವಿ ಪ್ರತಿ ತಿಂಗಳು. ಆಮೇಲೆ ರಾಜೀವ್ ಗಾಂಧಿ ವಸತಿ ನಿಗಮದಡಿ HIV ಸೋಂಕಿತರಿಗೆ ಉಚಿತ ಮನೆ ಕೂಡ ದೊರೆತಿದೆ. ಅಂತ ದಾಖಲೆ ಪತ್ರಗಳನ್ನು ಒದಗಿಸಿದರೆ ಉಚಿತ ಮನೆ ಕೂಡ ಪಡೆಯಲಿಕ್ಕೆ ಅವಕಾಶ ಇದೆ. ಆಮೇಲೆ RTE ಇದರಲ್ಲಿ ಕಾಯ್ದೆ ಅಡಿಯಲ್ಲಿ 1ನೇ ತರಗತಿಯಿಂದ 9ನೇ ತರಗತಿ ಖಾಸಗಿ ಕಾಲೇಜುಗಳಲ್ಲಿ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಮಾಡುವ ಪ್ರಾಥಮಿಕ ಶಿಕ್ಷಣ ಇಲಾಖೆ ವತಿಯಿಂದ ಇದು ದೊರೆತಾ ಇದೆ. ಅಂದರೆ ಈ ಸೋಂಕು ಪೀಡಿತ ಪೋಷಕರ ಮಕ್ಕಳಿಗೆ ಇದು ಸೌಲಭ್ಯ? ಮಕ್ಕಳಿಗೆ. ಆಮೇಲೆ ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ ಉಚಿತ ವಿದ್ಯಾಭ್ಯಾಸ, ವಿದ್ಯಾರ್ಥಿ ವೇತನ ಕೂಡ ದೊರೆತಾ ಇದೆ. ಅಂದರೆ ಉನ್ನತ ಶಿಕ್ಷಣಕ್ಕೂ ಈ ಒಂದು ಸೌಲಭ್ಯ ಸಿಗ್ತಾ ಇದೆ ಅಂತ. ಆಮೇಲೆ ಧನಸ್ಸು ಯೋಜನೆ ಅಡಿಯಲ್ಲಿ HIV ಸೋಂಕಿತ ಮಹಿಳೆಗೆ 30,000 ಸಣ್ಣ ಉದ್ಯಮಕ್ಕಾಗಿ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಸೌಲಭ್ಯ ಇದೆ. ಅಂದರೆ ಸ್ವಾವಲಂಬನೆಯ ಬದುಕನ್ನು ಮಾಡಲಿ ಅಂತ 30,000 ಆಮೇಲೆ ಮೈತ್ರಿ ಯೋಜನೆಯಲ್ಲಿ ಯೋಜನೆಯಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಮಾಸಿಕವಾಗಿ 600 ರೂಪಾಯಿಗಳನ್ನು ಮಾಸಾಸನ ಮತ್ತು ಕಂದಾಯ ಇಲಾಖೆಯಿಂದ ಇದು ದೊರೆಯುತ್ತಾ ಇದೆ. ಇದು ಲೈಂಗಿಕ ಅಲ್ಪಸಂಖ್ಯಾತರಿಗೆ ಸಿಗುವ ಸೌಲಭ್ಯ. ತಿಂಗಳಿಗೆ 600 ರೂಪಾಯಿಯನ್ನು ಕೊಡ ಮಾಡಲಾಗ್ತದೆ. ಚೇತನ ಯೋಜನೆ ಅಡಿಯಲ್ಲಿ ಲೈಂಗಿಕ ಕಾರ್ಯಕರ್ತರಿಗೆ ಮಹಿಳಾ ಅಭಿವೃದ್ಧಿ ನಿಗಮದಿಂದ 30,000 ರೂಪಾಯಿ ಸಣ್ಣ ವ್ಯಾಪಾರ ಮತ್ತು ಉದ್ಯಮಿಗಾಗಿ ಇದು ಹಣವನ್ನು ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಉಚಿತ ಪ್ರಯಾಣ ಭತ್ಯೆ ಆರೋಗ್ಯ ಇಲಾಖೆ ವತಿಯಿಂದ HIV ಸೋಂಕಿತ ಮಹಿಳೆಯರಿಗೆ, ಮಕ್ಕಳಿಗೆ ಹಾಗೂ 2ನೇ ಹಂತದ ART ಚಿಕಿತ್ಸೆ ಪಡೆದವರಿಗೆ ಉಚಿತ ಸಾರಿಗೆ ಭತ್ಯೆಯನ್ನು ಕೂಡ ನೀಡಲಾಗ್ತಾ ಇದೆ. ಈ ರೀತಿ ಉಚಿತ ಸಾರಿಗೆ ಭತ್ಯೆಯನ್ನು ನೀಡಬೇಕಾದ್ರೆ ಅವರಿಗೆ ಏನಾದರೂ ಗುರುತು ಚೀಟಿ ಏನಾದರೂ ಬೇಕಾಗ್ತದೆ ಡಾಕ್ಟ್ರೆ? ಅದು ಇದು ಇರ್ತದೆ, ಸರ್ಟಿಫಿಕೇಟ್ ಇರ್ತದೆ. ಆಮೇಲೆ ಉಚಿತ ಪರೀಕ್ಷೆಗಳು, ಚಿಕಿತ್ಸಾ ಸೇವೆಗಳು ನಾವು ಆರೋಗ್ಯ ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ಆಮೇಲೆ ಉಚಿತ ಕಾನೂನು ಸೇವೆಗಳು ಕೂಡ ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಸರ್ಕಾರಿ ರಕ್ತ ನಿಧಿ ಕೇಂದ್ರಗಳು ಉಚಿತವಾಗಿ ರಕ್ತವನ್ನು ಕೂಡ HIV ಸೋಂಕಿತರಿಗೆ ನೀಡಲಾಗ್ತಾ ಇದೆ.
ತಾಂತ್ರಿಕ ಶಿಕ್ಷಣ ಇಲಾಖೆ ವತಿಯಿಂದ ಎಂಜಿನಿಯರ್ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಓದುವ HIV ಸೋಂಕಿತ ಮತ್ತು ಬಾಧಿತ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ ಕೂಡ ದೊರೆತಾ ಇದೆ. ಇವೆಲ್ಲ ಸಾಮಾಜಿಕ ಸೇವಾ ಸೌಲಭ್ಯಗಳು ನಮ್ಮ HIV ಸೋಂಕಿತರಿಗೆ ನಾವು ನೀಡ್ತಾ ಇದ್ದೀವಿ. HIV ಸೋಂಕಿತರು ಭಯಪಡಬೇಕಾಗಿಲ್ಲ. ಜೀವನ ನಿರ್ವಹಣೆಗಾಗಿ ಅವರ ಭವಿಷ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಈ ರೀತಿಯ ಸಾಮಾಜಿಕ ಸೇವಾ ಸೌಲಭ್ಯಗಳನ್ನು ಕೂಡ ಪಡೆಯಬಹುದು. ಕೊನೆಯದಾಗಿ ಹೇಳಿ ಡಾಕ್ಟರ್ ರತಿಕಾಂತ್ ವಿ ಸ್ವಾಮಿಯವರೇ, ಈ ಒಂದು ರೋಗವನ್ನು ನಾವು ಈ ಭಾರತದಿಂದ ಸಂಪೂರ್ಣವಾಗಿ ತೊಲಗಿಸಲಿಕ್ಕೆ, ಅಂದರೆ ಏಡ್ಸ್ ಮುಕ್ತ ಭಾರತವನ್ನು ಕಟ್ಟಲಿಕ್ಕೆ ನಾವು ಯಾವ ರೀತಿಯ ಒಂದು ಜಾಗೃತಿಯನ್ನು ಮೂಡಿಸಿ ಇದನ್ನು ತೊಲಗಿಸ್ಬೋದು ನಮ್ಮ ಸಮಾಜದಿಂದ ಅಂತ? ನಾವು ಈಗಾಗಲೇ ಭಾಳಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ, ಕಾರ್ಯಕ್ರಮ ಚಟುವಟಿಕೆಗಳೆಲ್ಲ ಹಾಕ್ಕೊಂಡಿದ್ದೀವಿ. ಭಾಳಷ್ಟು ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರ್ ಮುಖಾಂತರ ಕೂಡ ನಾವು ಇದು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಖಾಸಗಿ ರೇಡಿಯೋ ಚಾನೆಲ್ಗಳು, ನಿಮ್ಮ ಆಕಾಶವಾಣಿ, ದೂರದರ್ಶನ, ವಿವಿಧ ಬಾರಿ ಕೂಡ ನಾವು ಮಾಹಿತಿಯನ್ನು ಅಂದರೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಅದಲ್ಲದೆ ನಮ್ಮದು ಕಸಪ್ನ ಸೇವಾ ಸೌಲಭ್ಯಗಳನ್ನು ನಮ್ಮ ಮಾನ್ಯ ಆರೋಗ್ಯ ಸಚಿವರು ಕೂಡ ಪಬ್ಲಿಕ್ ಮ್ಯೂಸಿಕ್ ಚಾನೆಲ್ನಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆಮೇಲೆ ಕೇಂದ್ರ ಸಚಿವರು ಕೂಡ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಇಂಡಿಯಾ ಎಟ್ 75 ಬಗ್ಗೆ ನೇರ ಸಂವಾದ ಕೂಡ ಇದ್ರ ಬಗ್ಗೆ ಅಳವಡಿಸಿದ್ರು. ಅದರಲ್ಲಿ BMTC, KSRTC ಬಸ್ಗಳ ಮೇಲೆ ಇದು ಬ್ರ್ಯಾಂಡಿಂಗ್ ಕೂಡ ಎಲ್ಲ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ರಸಪ್ರಶ್ನೆಗಳನ್ನು ಏರ್ಪಡಿಸ್ತಾ ಇದ್ದೀವಿ. ಪ್ರಬಂಧ ಸ್ಪರ್ಧೆ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ, ಅಂದರೆ ಒಂದು ರೀತಿಯಲ್ಲಿ ಸಾಮಾಜಿಕ ಅರಿವನ್ನು ಮೂಡಿಸುವ ಎಲ್ಲ ಹಂತಗಳಲ್ಲಿ ಕೂಡ ಪ್ರಯತ್ನ ನಡೀತಾ ಇದೆ ಅಂತ ಅಲ್ವಾ? ಏಡ್ಸ್ ರೋಗಿಗಳಿಗೆ ನಿಮ್ಮ ಸಾಂತ್ವನದ ಮಾತು ಏನು? ಭಯ ಪಡಿಬೇಡಿ ಅಂತ ಹೇಳೋದು. ಏಡ್ಸ್ ಬಂದ ತಕ್ಷಣ ಭಾಳಷ್ಟು ಜನ ಭಯ ಪಡಿತಾರೆ. ಭಯ ಪಡಿಬೇಡಿ, ನಿಮ್ಮ ಜೊತೆಗೆ ನಾವಿದ್ದೀವಿ. ಆರೋಗ್ಯ ಇಲಾಖೆ ಮತ್ತು ಸರ್ಕಾರ ನಿಮ್ಮ ಜೊತೆಗಿದೆ. ಭಯ ಪಡೋದು. ಈಗ ಟ್ರೀಟ್ಮೆಂಟ್ ಭಾಳ ಚೆನ್ನಾಗಿ ಬಂದಿದೆ. ಟ್ರೀಟ್ಮೆಂಟ್ಲಿಂದ ಭಾಳಷ್ಟು ಜನ ಸ್ಪಂದನೆ ಮಾಡ್ತಾ ಇದ್ದಾರೆ ಮತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೂಡ ಭಾಳಷ್ಟು ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ನಾವು ಈಕ್ವಲ್ ಇದ್ದೀವಿ, ನಾವು ಕೂಡ ಈಕ್ವಲ್ ಇದ್ದೀವಿ, ಸಮಾನತೆ ಇದೆ, ಎಲ್ಲ ಸಮಾನರು, ಭೇದ ಭಾವ. ಸಾರ್ವಜನಿಕರಲ್ಲಿ ಕೂಡ ನಾನು ವಿನಂತಿ ಮಾಡ್ಕೋತೀನಿ, HIV ಸೋಂಕಿತ ಬಾಧಿತರು ನಮ್ಮ ಸಮಾನರಾಗಿದ್ದಾರೆ, ಅವರನ್ನು ನಮ್ಮಂತೆ ಕಾಣಿ ಅಂತ. ತುಂಬ ಒಳ್ಳೆಯದು. ಈ ಬಾರಿಯ ಧ್ಯೇಯವಾಕ್ಯ ಕೂಡ ಅದೇ, ಈಕ್ವಲೈಸ್. ಅಂದರೆ ಅವರನ್ನು ಬೇರೆಯಾಗಿ ನೋಡಬಾರ್ದು. ನಮ್ಮ ಮುಖ್ಯವಾಹಿನಿಯಲ್ಲಿ ಎಲ್ಲರೂ ಒಟ್ಟಾಗಿ ಸಾಗಬೇಕು. ಯಾವುದೋ ಕಾರಣಕ್ಕಾಗಿ HIV ಸೋಂಕಿತರಾದರೂ ಕೂಡ ಔಷಧಿಯನ್ನು, ಆ ಟ್ರೀಟ್ಮೆಂಟ್ ವಿಧಾನವನ್ನು ಬಳಸಿ ಅವರು ಕೂಡ ರೋಗಮುಕ್ತರಾಗುವ ಹಾಗೆ, ಜೀವನವನ್ನು ಎಲ್ಲರ ಜೊತೆ ಮಾಡುವ ಹಾಗೆ ಮತ್ತು ಒಂದು ಪ್ರಗತಿಯಲ್ಲಿ ಅವರನ್ನು ಕೂಡ ಪಾಲುದಾರರನ್ನಾಗಿ ಮಾಡಿ ಒಂದು ಸಮಾಜ ಕಟ್ಟುವ ಕೆಲಸದಲ್ಲಿ ನಾವು ನಿರತರಾಗಬೇಕು. ಇಂತಹ ಒಂದು ಏಡ್ಸ್ ದಿನದಂದು ಏಡ್ಸ್ ಜಾಗೃತಿಯ ಸಂದೇಶವನ್ನು ನಾವೆಲ್ಲರೂ ಕೂಡ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಎಂದು ತಿಳಿದು ನಾವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಎಲ್ಲರಿಗೂ ಕೊಡಬೇಕು. ಆ ಮೂಲಕ ಭಾರತವನ್ನು ಏಡ್ಸ್ ಮುಕ್ತ ಭಾರತವನ್ನಾಗಿ ಕಟ್ಟಲಿಕ್ಕೆ ನಾವೆಲ್ಲ ಕೈ ಜೋಡಿಸಬೇಕಾಗಿದೆ. ತುಂಬ ಒಳ್ಳೆಯದು ಡಾಕ್ಟರ್ ರತಿಕಾಂತ್ ವಿ ಸ್ವಾಮಿಯವರು ಎಷ್ಟು ಹೊತ್ತಿನ ತನಕ ಈ ಒಂದು ಏಡ್ಸ್ ದಿನದ ಸಂದರ್ಭದಲ್ಲಿ ಏಡ್ಸ್ನ ಲಕ್ಷಣ, ನಮ್ಮ ಭಾರತ ಮತ್ತು ವಿಶ್ವದಲ್ಲಿ ಅದರ ಅಂಕಿ ಸಂಖ್ಯೆ ಮತ್ತು ತಡೆಯುವ ವಿಧಾನ, ಯಾವ್ಯಾವ ಸೌಲಭ್ಯಗಳು ನಮ್ಮ HIV ಸೋಂಕಿತರಿಗೆ ಇದೆ ಅನ್ನೋದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಥ್ಯಾಂಕ್ ಯು. ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಬೀದರ್ನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರತಿಕಾಂತ್ ವಿ ಸ್ವಾಮಿ ಅವರೊಂದಿಗೆ ವಿಶೇಷ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ್ ಪೆರ್ಲಾ.